ಮಗ ಕಾಲು ನೋವು ಹೆಂಗಿದ್ದದಪ್ಪ? ಪರವಾಗಿಲ್ಲ ಕಣಪ್ಪ, ಪರವಾಗಿಲ್ಲ, ಔಷಧಿ ಕಮ್ಮಿ ಆಗದೆ. ಮಾತ್ರೆ ಮೆಡಿಸನ ಕರೆಕ್ಟ್ ಟೈಮ್ ತಗೋ ಆಯ್ತಾ? ಸರಿ ಕಣಪ್ಪ, ಆಯಿತು. ಮಗ ನಾನು ಹೇಳ್ತೀನಿ ಕೇಳು, ನಿಂಗೆ ನೋವು ಜಾಸ್ತಿ ಆದರೆ ಈ ಒಂದು ದಿವಸ 2 ದಿವಸ ಮಾತ್ರೆ ಕುಡಿಯೋದು ಬಿಟ್ಬಿಡು. ನಾನೊಂದು ಮಾಲ್ ತಂದು ಕೊಡ್ತೀನಿ, ಅದೊಂದು ಚೂರು ಕುಡ್ದು ನೋಡು, ಕಮ್ಮಿ ಆಗ್ತದೆ ಹೆಂಗೆ ಅಂತ ನೋವು. ಏನಪ್ಪ ಏನು ಹೇಳ್ತಾ ಇದ್ದೀ? ಎಲ್ಲೋ ಒಂಚೂರು ಸರಾಪ್ ಕುಡಿಲ್ಲ ಅಪ್ಪ, ಹೋಗಿ ಸುಮ್ಮನೆ ಅದಿ. ನೀನು ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತೀಯ ಕಣಪ್ಪ. ಏನು ಹಾಕಿರಕತ್ತ ಒಂಚೂರು ತಗ ಮಗ. ನೀನು ಒಳ್ಳೆ ಅಪ್ಪ ಕಂದ್ಬಿಡು, ಮಕ್ಳು ಕೊಟ್ಟು ಮಾತಾಡಿರು ಒಬ್ಬರ್ಲಿ ತಡಿ ಹೇಳ್ತೀನಿ. ನೋಡು ನನ್ನ ಮಗ ನೋವು ಅನ್ಬೋಸ್ತಾನಲ್ಲ ಅಂತ ನಾನು ಹೇಳಿದ್ರೆ ಹುಸಿ ಚೆನ್ನಾಗಿರಪ್ಪ, ಔಷಧಿ ಹೇಳ್ಕೊಡ್ತಿದ್ದೆ ಬಿಡಪ್ಪ. ನೀನು ಹೇಳ್ದಂಗೆ ಕೇಳ್ಬೇಕು ಕತೆ. ಹೋಗೋ ಕಾಳು ನನ್ನ ಮಗನೇ, ನಾನೇನು ಸಲ ಕುಡಿ ಅಂದಿಲ್ಲ. ನೀರ ಸಿಗ್ತದಲ್ಲಪ್ಪ, ಅದನ್ನಕ್ಕಲ್ಲ ನಾನು ಹೇಳಿದ್ದು. ತಂಗಿನ ಮರದಲ್ಲಿ ಸಿಕ್ಕಿಲ್ವ ನೀರ, ಅದನ್ನು ಕುಡಿ ಅಂತ. ಬೇಡಕಣಪ್ಪ, ನನಗೆ ಯಾವುದು ಬೇಡಕತ್ತೆ, ಹೋಗು ಸುಮ್ಮನೆ. ಏನಪ್ಪ ಏನು ಅಪ್ಪನ ಮಗನ ಭಾಳ ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ? ಅದೇ ಕಲೆ ನೋವು ಅಂತಾನಲ್ಲ, ಕಾಲು ನೋವು ಕಮ್ಮಿನೇ ಆಗಿಲ್ಲ ಅಂತಾನಲ್ಲ, ಅದಕ್ಕೆ ಒಂಚೂರು ತಗೋ ಅಂತ ಅಂತಿದ್ದೆ ನಾನು. ಏನು ಒಂಚೂರ? ಸರಿ ಬಿಡು, ನೀನುವೆ ಅಷ್ಟು ಅರ್ಥ ಆಕಿಲ್ವಾ? ಇವ್ರ ಮನೆ ಎಂಡ ಕಬ್ಬಸಿತಾವ್ರೆ. ಇವ್ರ ಮನೆ ಕಡೆ ಹೇಳಕ್ಕೆ ಬರ್ಕಲ ಅವ್ರ ಹೆಸ್ರೇನು, ರಾಮ್ಲಿಂಗಣ್ಣ. ಅವ್ರ ಮನೇಲಿ ಎಂಡ ಕಟ್ಸವ್ರೆ, ಅದಕ್ಕೆ ಬಸ್ಸ್ಕೊಬತ್ತೀನಿ ಕುಡಿ, ನೋಡೋದ ಔಷಧಿ ಕಮ್ಮಿ ಆದದು ಹೆಂಗೆ ಅಂತ ಅಂತೇವ್ನಿ. ಒಂಚೂರು ನೋವು ಕಮ್ಮಿ ಆದದು ಅಂದ್ಬಿಟ್ಟು. ಕಡ್ಜಾಣ ನೀನು ಕತ್ ಬಿಡಪ್ಪ, ಕಡ್ಜಾಣ ಎಷ್ಟ್ರ ಮಟ್ಟಿಗೆ ಹೇಳ್ಕೊಡ್ತಿದ್ದೀನಿ ನೋಡು. ಏನಾರ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದು ಕಂಡಿವ್ನಿ ಅಲ್ಲ, ಹೇಳ್ಕೊಡೋ ಬುದ್ಧಿ ನೋಡಿ ನೀನು ಹೆಂಗೆ ಹೇಳ್ಕೊಡ್ತಿದ್ದಿ ಅಂದ್ಬಿಟ್ಟು ಕುಡಿಬೇಕಾ ಬೈದ್ರೆ? ಕುಡಿಬೇಕಾ? ಹೋಗೋಗು, ಎಲ್ಲರೂ ಹಂಗಿದ್ದಾರು. ನೋಡ ಮಗ, ನಿಮ್ಮ ಅಪ್ಪ ಕಲ್ತಿರೋದ, ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಕುಡಿಗಿಡ್ದು ಬಿಟ್ಟಿಕಲ್ಲ ಮಗ, ಪಾಟ್ಕಿಟ ಅದಿ. ಏನು ಗೊತ್ತಾಕಿಲ್ವೇನು ಏನು ಹೇಳ್ಬೇಕು ಏನು ಬಿಡ್ಬೇಕು ಮಕ್ಳು ಮುಂದ್ಗಡೆ ಅಂತ, ಏನು ಮಾತಾಡಬೇಕು ಅಂತ ಒಂಚೂರು ಬುದ್ಧಿಲ್ಲ ನಿನಗೆ. ಅದು ಏನು ಮಾತಾಡಿರೋ ಕಣೆ ತಗೆ. ಹೋಗೋಬಿಟ್ಟು ಏನದು ಒಂಚೂರು ತಕೊಂಡ್ರೆ ಸುಮ್ಮನೆ ಎದೋಗು ಮಾಡೋ ಕೆಲಸ ಇದ್ರೆ ಮಾಡಗ್ರಿ ಸುಮ್ಮನೆ. ನೀವು ಹೋಗ್ರಿ, ಅದೇನೋ ತತ್ತೀನಿ ಸಾಮಾನು ಅಂತ ಅಂದ್ಬಿಟ್ಟು ಹೋಟ್ಲು ಅಂಗಡಿ ಬಾಕ್ಲಾಕೊಂಡ್ಬಿಟ್ಟು ನೋಡಿ ಹೆಂಗಾಡ್ತಾವ್ರೆ ಅಂತ. ಮತ್ತೆ ಇನ್ನೊಂದು ಗಡಿಗೆ ದುಡ್ಡು ಬರ್ಬೋದೈತಲ್ಲ, ಒಂದು ಅರ್ಧ ಗಂಟೆ ಸುಮಾರು ಸಾನೆ ಹಿಡ್ಕೊಂಡದೆ. ಒಂದು ಸ್ವಲ್ಪ ಮಳೆಗಿಡ ಸಿಗ್ಬಿಡ್ತದೆ, ಬಜ್ಜಿ ಬಂಡ್ರೆ ಟೀ ಕಾಪಿ ಓಡ್ತಿತ್ತಿಲ್ವಾ? ಅರ್ಜೆಂಟ್ ಮೈಸೂರಿಗೆ ಓಟ್ ಬರಬೇಕು ನಾನು ಅಂದ್ಬಿಟ್ಟು ಅಂಗಡಿ ಬಾಕ್ಲಾಕೊಂಡ್ಬಿಟ್ಟು ಇಲ್ಲಿ ಸರಾಪ್ ಕುಡ್ಸಕ್ಕೆ ನಿಂತಿದ್ದೀಯ ಮಗನಿಗೆ. ಎಂಡ ಕುಡಿಬೇಕು ಅವನು. ದೇನ್ ಬುದ್ಧಿನೇ ಹೇಳಕತ್ಬಿಡು, ತಲೆ ದೇರ್ ತುಂಬ್ಕೊಂಡಿದ್ದದ ಕಾಣೆ. ಸುಮ್ನಿರಿಗೆ ಅಪ್ಪ ಹೇಳ್ದಷ್ಟ ಕುಡಿತಿದ್ದ, ನೀನು ಯಾಕೆ ಗಡಿಯ ನೀನು? ನಾನು ಕುಡಿಯಕ್ಕೆ ಸುಮ್ಕಿರವ, ನನ್ಗೆ ಗೊತ್ತಿಲ್ವಾ? ನಾನು ಬೇಡ ಅಂತ ಕೇಳ್ಬೇಕಾರೆ ಕುಡಿಬಿಡಕ್ಕಲ್ಲ ಮಗ. ಅಯ್ಯೋ ಸುಮ್ನೆ ಹಂಗಂದಿದ್ದಕ್ಕ ಸುಮ್ ಕೂತ್ಕಲೆ. ಏನು ಆನೆ ತಂದು ಕೊಟ್ಬಿಟ್ಟೆ, ಕುಡಿಯಕ್ಕಿಲ್ಲ ಅಂದ್ರು ಏನು ಬಾಯಿ ಗೋದ್ಬಿಟ್ಟಿದ್ನ. ನನಗೋಸತಿ ಕಾಲು ನೋವು ಬಂದಾಗ ನಾನು ಹಂಗೆ ತರ ಕಮ್ಮಿ ಮಾಡ್ಕೊಂಡಿತ್ತು. ಸುಮ್ಮನೆ ಬಾಯಿ ಮುಚ್ಕೊ ಸುಮ್ಮನಿರು ಕತ್ತೆ. ನೀನು ನಂಗೆ ಬುದ್ಧಿ ಕಲಿಬೇಕು ಕಣ. ಎಲ್ಲಾರೇ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸ್ಕೊಡ್ತಾರೆ, ಒಳ್ಳೆ ದಾರಿಲಿ ಹೋಗಿ ಅಂತ ಹೇಳ್ಕೊಡ್ತಾರೆ. ಯಾವ ಥರ ಪಾಠ ಹೇಳ್ಕೊಡ್ತಿದ್ದೀನಿ ನೋಡಿ, ಎಷ್ಟು ಮಟ್ಟಿಗಿರೋದ. ಥೂ, ಅದೇನು ಬುದ್ಧಿ ಕಲ್ತಿದ್ದೀರೋ ಕಣೆ. ಒಂಚೂರು ಗೊತ್ತಾಗಿಲ್ಲ ನಿಮಗೆ, ಏನು ಮಾತಾಡಬೇಕು ಮಕ್ಳ ಮುಂದ್ಗಡೆ, ಏನು ಮಾತಾಡ್ಬಿಡ್ದು ಅಂದ್ಬಿಟ್ಟು. ಎಲ್ಲರೂ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಈ ಥರ ದುರ್ಬುದ್ಧಿಗಳು ಹೇಳ್ಕೊಟ್ಟಾರ ಮನ್ಸ. ಅದೇನು ಬುದ್ಧಿ ಕಲ್ತಿದ್ದೀರೋ ಕಣಪ್ಪ. ಅದೇ ನಿಮಗೆ ಚೆನ್ನ ಅನ್ಸ್ಬೋದು ನೀವು ಕಲ್ತಿರೋದು. ಹೋಗಿ ಸುಮ್ಮನೆ ಹೋಗ್ಬಿಟ್ಟು ಅದೇನು ಮೈಸೂರಿಗೆ ಹೊಟ್ಪತ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೀರೋಗವಲ್ಲ, ಇಲ್ಲಿ ತಗೋತೀನಿ ಅಂತ ತಗೋಬೇಡ, ಅಲ್ಲೇ ಹೋಗಿ ತತ್ತೀನಿ ಅಂತೀಯೇ. ಈಗೆಲ್ಲ ಕಾಲಿಯಾಗವಲ್ಲ ತರಕಿಲ್ವಾ? ತತ್ತಿ ಸುಮ್ಮನಿರ್ಲೆ, ಏನಕ್ಕೆ ತರ ತಿಂದಿ? ಅವರು ಯಾವಾಗ ಬಂದಾರಂತೆ? ಇವತ್ತು ಹೋಗವ್ರೆ, ಬತ್ತ ಸುಮ್ಕಿರಿ, ನಾಳಿಕ್ಕಿದ್ದು ನಾಲ್ಕು ಬರ್ತಾರೆ ಕತೆ. ಒಂದು 2 ದಿವಸ ಇರ್ಸ್ಕೊತೀನಿ ಅಂತ ಇತ್ಕರ. ಅಲ್ಲೋ ಕುತ್ಕೊಬಿಟ್ರೆ ಇಲ್ಲಿ ನಮ್ಮ ಮನೆ ಬಂಗ ಹೆಂಗಾಗಬೇಕು? 4 ದಿವಸ ಹೋದಾರ, ಓದ್ತಾವು ಏನೋ ಹೋಗ್ಬೇಕು, ಒಂದು ದಿವಸ ಇರಬೇಕು ಬರಬೇಕು. ಈಗ ಹೋಗ್ತಾನೆ ಅಂತಿತ್ತು, ಯಾಕೆ ಹೆಂಗೆ ಬರೋಕೆ ಹೇಳ್ತಿತ್ತು ನಿಮ್ಮ ಅಪ್ಪ ಫೋನ್ ಮಾಡಿ. ಅದಕ್ಕೆ ನಂಗೆ ಹಿಂಸೆ ಮಾಡ್ತಿತ್ತು. ನನಗೂ ಫೋನ್ ಮಾಡಿದ್ರು ಕಲೆ, ಬನ್ನಿ ಕರ್ಕೊಂಡು ಕೆಂಪಿ ಅಂದ್ಬಿಟ್ಟು ಬತ್ತೀವಿ, ಅದೇನು ನೋಡಿ ಅಂದೆ. ಕೂಸು ಎಡ್ತಿರ್ ಬಂದವ್ರಲ್ಲ ಸುಮ್ಮನೆ ಉಮ್ಮನವೇ, ಅದಕ್ಕೆ ಏನಾರು ನಕ್ ಮಾತು ಹೇಳ್ಬಿಟ್ಟು ಒಂದು ಒಳ್ಳೆ ರೀತಿ ಇರ್ರವ ಅನ್ಕೊಂಡು ಹೇಳ್ಬಿಟ್ಟು ಹೋಗಿವ್ರಿ ಬನ್ನಿ ಅಂದ್ಬಿಟ್ಟು. ಹಂಗೆ ಫೋನ್ ಮೇಲೆ ಫೋನ್ ಆ ಪಾಟಿ ಮಾಡ್ತಾರೋದು. ಮತ್ತೆ ಒನ್ವೇ ಅಪ್ಪನ ಸೇರ್ಕೊಂಡು ಅದಕ್ಕೆ ನಾವು ಹೋಗಕ್ಕಿವಲ್ಲ ಅಂದ್ಬಿಟ್ಟು ಅತ್ತೆ ನಾನು ಹೆಂಗಂದೆ ಓಟ್ ಪುರಗ್ರತೆ ಅತ್ತಾಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ಬಿಟ್ಟು. ಏನು ಸಣ್ಣ ಮಕ್ಳಂತ ಬುದ್ಧಿ ಹೇಳಕ್ಕೆ, ತೊಡೆ ಮೇಲೆ ಕುಣ್ಸ್ಕೊಂಡು ತಲೆ ಸವ್ರು ಹೇಳಕ್ಕೆ. ಅವ್ರವ್ರು ಕಲ್ತಿರೋ ದುರ್ಬುದ್ಧಿಗೆ ಯಾರೇನು ಮಾಡೋಕ್ಕದು ಓಲೆ. ಅದೇನು ನೋಡು ಬಂಗವ ಮುಖತೆ, ಅಲ್ಲಿ ಹೋಗಿ ಹೇಳ್ಬಿಡ್ತಾನೆ 2 ಆಯ್ತಿತ್ತ. ಅದೇ ಕರೆಗೆ ಹೋಗಿದ್ರು ನಿಮ್ಮ ಅವ್ನು ನಿಮ್ಮ ಅಪ್ಪನವೇ ಸುಮ್ಮನಿರೋರತ್ತಾಗೆ. ಅಯ್ಯೋ ರೀ ಸುಮ್ಮನಿರಿ ಮುಖತೆ, ನಮ್ಮ ಅವ್ವನಿಗೆ ಎಷ್ಟು ದಿವ್ಸ ಗಂಟ ಅಂತ ನಮ್ಮ ಹೂವು ಮಾಡೋದು. ಮನೆ ಬಂಗ ನಮ್ಮ ಅವ್ನ ಕೈಲ ಅದದ. ಅಯ್ಯೋ ಸೋರ್ಸ ಅಂದ್ಕೊಂಡು ಅದೇ ಆಗ್ದವ್ರಕ್ಕೆ ಇಲ್ವಲ್ಲ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಹೆಂಗೋ ಮಾಡ್ಕೊ ಉಂಟಿತ್ತು ಅಂತಾನೆ. ಬರ ಏನು ಸುಮ್ಕಿರಿ, ಅಚ್ಚುಕಟ್ಟಾಗಿರ್ಲಂತೆ. ಬಂದ್ರಂತೆ ಒಟ್ಟಿಗೆ ಕರೆದ ತಕ್ಷಣ ಅವನು 2-3 ತಿಂಗಳಾಗಿ ಹೋಗಿತ್ತಂತೆ ಕೆಲಸ ಬಿಟ್ಟು. ನಮಗಿರೇನು ಕೆಲಸ ಇಲ್ದಾನೆ ಇದ್ನಂತೆ, ಅದಕ್ಕೆ ಬಾಡಿಗೆ ಬಾಕ ಕಟ್ಕೊಂಡು ಸಾಯ್ಬೇಕಲ್ಲ ಅಂದ್ಬಿಟ್ಟು ಅದೇನು ಮನ್ಸಪ್ಪ ಬತ್ತೋ ಏನೋ ಗೊತ್ತಿಲ್ಲ ಒಟ್ಟಿಗೆ. ಅವರೇ ಮೊದಲೇ ಜಗಳಾಡ್ತಿರಂತೆ.
ಅಷ್ಟಕ್ಕೆ ಹೋಗಿ ಇವ್ರು ಕರೆದ ತಕ್ಷಣ ಒಪ್ಕೊಂಡು ಬಂದ್ರಂತೆ. ಒಟ್ಟಿಗೆ ಏನೋ ಚೆನ್ನಾಗಿದ್ದಾರಂತೆ. ಅದಕ್ಕೆ ಎಳ್ಳಿ ಒಂಚೂರ ಬರಕೇಳು ಅಂದ್ಕೊಂಡು ಏನೋ ಹೂವು ಜೀವ ತೆಗಿತಿತ್ತು. ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಿತ್ತು. ಅದಕ್ಕೆ ಹಂಗೆ ಓಟ್ ಬರೋಗಿ ಅಂದ್ಬಿಟ್ಟು ಕಳಿಸ್ತೇಕಂತ ಸುಮ್ಕಿರಿ. ಸರಿ ಆಯಿತು ಬಿಡು, ಹೋದ್ರು ಹೋಲಿ ಆಯಿತು, ಹೋಗ್ಬಿಟ್ಟು ಬರ್ಲಂತೆ. ಸರಿ ಆಯಿತು, ನಾನು ಹೋಯ್ತೀನಿ ಇದು ಹೊಲ್ತಕ್ಕೆ ಹೋಗಿ ತೋಟಕ್ಕೆ ಹೋಗಿ ಹಸಿಗೆ ಹುಲ್ಲು ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಹಂಗೆ ಹೋಯ್ತೀನಿ. ನೀನೇನು ಇಷ್ಟೊತ್ತಲ್ಲಿ ತಿರ್ಗಾ ಏನೋದಿಯೇ ರೀ? ಒಂದು ಕೆಲಸ ಮಾಡಿ, ನೀವು ಬರೋದು ಎಷ್ಟೊತ್ತಾದ ಹೋಗ್ಬಿಟ್ಟು ಹೊಲ್ತಕ್ಕೆ ತೋಟಕ್ಕೆ ಹೋಗಿ ಹೊಸವ ಅಲ್ಲಿ ಮಾಮ ತೋಟದ ಮಗ್ಳಲ್ಲಿ ಹೊಲ ಇಲ್ಲ ಅಲ್ಲಿ ಕಟ್ಟಾಕಿತ್ತದಂತೆ ಮಾವ. ಹೋಗ್ಬಿಟ್ಟು ಅದನ್ನ ಹಂಗಾರ ಮಾಡಿ ಅದನ್ನ ಬಿಚ್ಕೊಬಂದು ನೀರು ಕುಡಿಸ್ಬಿಟ್ಟು ಕೊಟ್ಟಿಗೆ ಕಟ್ಟಾಕ್ಬಿಟ್ಟು ಅಮ್ಮಯ್ಕೆ ಹುಲ್ಲು ಸೊಪ್ಪು ನೋಡ್ಬಿಟ್ಟು ಅಮ್ಮಯ್ಕೆ ಬಾಕ್ಲ ಕಡೆ ಬಂದ್ಬಿಡಿ. ಬೀಗ ಹಾಕೊಂಡೆ ತಿರ್ಗಾ ಒಂದ್ಸತಿ ಹೋಗ್ದಾರೆ. ನೀವು ಬರೋದು ಎಷ್ಟೊತ್ತಾದ ಮೈಸೂರಿಂದ? ಈಗಲೇ ಅಮ್ಮಯ್ಕೆ ಕೆಲಸ ಮುಗಿಸ್ಬಿಟ್ಟೆ ಹೋಗಿ ಅದನ್ನ. ಸರಿ ಆಯಿತು, ನಾನು ಹೋಗ್ಬಿಟ್ಟು ಅದೇನು ನೋಡ್ತೀನಿ. ಅದೇನು ಮನೇಲಿ ಬಗ ನೋಡು. ಕೆಲಸ ಅದಕ್ಕೆ ಹೋಗಿ ನಾನು ಹೋಗೋನಿಲ್ಲ ಅಂದ್ರೆ ಹೊಲ್ತಕ್ಕೆ ಕೆಲಸ ಅದಕ್ಕೆ ಹೊಚ್ಚಿ ಕೆಲಸ ಮಾಡಬೇಕು ಮನೇಲಿ. ಸಿಟ್ಟು ತಿರೋಗದೆ ರಾಗಿ ಸಿಟ್ಟು ಬಿಡ್ಸ್ಕೊಬರ್ಬೇಡ್ದ. ಎಲ್ಲನೂ ಮಾಡಿ ರೆಡಿ ಮಾಡೋದೆ ಅತ್ತೆ. ಹೋಗಿ ತಗೊಂಡೋಗಿ ಬಿಡ್ಸ್ಕೊಬರ್ಬೇಕು ಕತೆ. ಇಲ್ಲಾಂದಿದ್ರೆ ನಾನೇ ಹೋಗೋನು ಹೊಲ್ತಕ್ಕೆ. ಈಗ ಹೋಗಕ್ಕಾಯ್ಕಿಲ್ಲ ಕತೆ. ಹೋಗ್ಬಿಟ್ಟು ಅದೇನು ನೋಡೋಗಿ. ಸರಿ ಆಯಿತು, ನಿನ್ನೇನು ಹೋಗೋದು ನಾನು ಹೋಗ್ಬಿಟ್ಟೆ ಹೋಯ್ತೀನಿ ಅಂತ ಹೇಳ್ತಿಲ್ಲ ನಾನು. ತಿರ್ಗಾ ನೀನು ಬೇರೆ ತಿರ್ಗಾ ಪುರಾಣ ಹೊಡಿತೀಯಲ್ಲ. ಸರಿ ಆಯಿತು ಮಗ, ಊಟ ಪಟ ಟೈಮ್ ಗುಂಡ್ಲ ಈಗ ಕೊಡ್ರಲ್ಲ ಊಟ ಗಿಟವ ಯಾರು ಬೇಕಾ? ಬೆಣ್ಣೆ ಗಿಣ್ಣೆ ಅಳಸ್ಕೊಬರ್ಬೇಕಾ? ಬೇಡವಾ ಬೆಣ್ಣೆ? ಕಾಸು ಕೊಡಿ ತಗತೀನಿ. ಇವು ಗೌರಿ ಅಮ್ಮನ ಚೆನ್ನಾಗಿ ಕಡಿತಾರೆ, ಅಲ್ಲಿ ತಗತೀನಿ ಕೊಡಿ. ಸರಿ ಆಯಿತು, ಹಾಕಮ್ಮಿ ಕೊಡ್ತೀನಂತೆ. ಕೊಡ್ತೀನಿ ಹಾಕು. ಓಲೆ ತಂದ್ಕೊಡೋಣ ಒಂಚೂರ. ಸುಮಾರಿಗೆ ನೋವು ಕಮ್ಮಿ ಅಲ್ಲಿ ತಗೆ ಬಿರ್ನು ಸರ ಆಯ್ತಾನೆ ತಂದ್ಕೊಡನ್ಲೇ. ಏನೋ ಹೇಳ್ದಷ್ಟು ಎತ್ತೇನೋ ನಿಮ್ ಬೇಕಂತ ಹಾಕಿ ಹೇಳ್ದಂಗೆ ಹೆಚ್ಚು ಮಾಡ್ತೀರಲ್ಲ ಯಾಕೆ? ಅದನ್ನ ಚಂದ ಅಂತ ಗಡೀರ ನೀವು. ಓ ಸರಿ ಆಯಿತು ಬಿಡವ, ಬ್ಯಾಡ್ದ ನನಗೇನು. ಸರಿ ಓಟ್ ಬರ್ತೀನಿ ಮತ್ತೆ. ಸರಿ ಸರಿ ಆಯ್ತು, ಓಟ್ ಬರಾಗಿ. ರೀ ಅದಕ್ಕೆ ಏನ್ಲೇ ಬರಾಗ ಹೊಸ ತರಕಾರಿ ತಂದ್ಬಿಡಿ. ತರಕಾರಿಯ ಅಲ್ಲೇ ಮಾರ್ಕೆಟ್ಗೆ ಹೋಯ್ತಿರ್ಲಿ ಹಂಗೂ ಅಲ್ಲೇ ತರಕಾರಿ ತಗೊಬನ್ನಿ. ಆಯ್ತು ಬಿಡು ತತ್ತೀನಿ. ಲೋ ಮಗ, ಆಮೇಲೆ ಅಪ್ಪ ಹೇಳ್ತು ಅಂದ್ಬಿಟ್ಟು ಇಸ್ಕೊಂಡ್ ಕುಡ್ಗಿಡ್ದ್ಬಿಟ್ಟಿಯೇ ಅದೇ ಪಟ ಬಿಡ್ತೀಯ. ಆಮೇಲೆ ಇಸ್ಕೊಬಿಡಕಲ್ಲ. ಹೋಗು ಬುದ್ಧಿ ಇಲ್ವಾ ನಿನ್ಗೆ? ಅಪ್ಪ ಹೇಳ್ಬಿಡ್ತು ಅಂದ್ಬಿಟ್ಟು ನಾನು ಇಸ್ಕೊಬಿಟ್ಟನ. ನೀನು ಚೆನ್ನಾಗಿ ಹೇಳ್ತೇಕನವ. ಇಲ್ಲಕ್ಕ ಸುಮ್ಕಿರು, ನಾನೇ ಕಿಸ್ಕೊಂಡು ಕುಡಿಯೇನೆ. ನನ್ಗೆ ಅದನ್ನೆಲ್ಲ ವಾಸನ ಕಡ್ರೆ ಒಂಥರ ಉಸಿ ಖರಾಬ ವಾಸನೆ ನೋಡ್ದವ. ತೂ ಹಂಗೆ ಇದ್ರು ಬೇಡ ನನಗೆ. ನಂಗೆ ಬೇಡಕತ್ ಬಿಡು. ಒಂಚೂರು ಪರವಾಗಿಲ್ಲ, ನೋವು ಕಮ್ಮಿ ಆಗೋದು ಸ್ವಲ್ಪ ಹೋಯ್ತದೆ ಅಷ್ಟೇ ಕತೆ. ಸರಿ ಆಯ್ತು ಕಲ ಮಗ, ತಾಡಿಲಿ ಹೊಸಿ ಸಿಡ್ಬಿಡ್ಸ್ಕೊಬತ್ತೀನಿ. ಕಾಪಿ ಟೀ ಎಲ್ಲ ಕುಡ್ದಪ್ಪ? ಎಲ್ಲ ಆಯ್ತು ಕತ್ ಹೋಗು, ನಾನು ಒಂದ್ರೊಳಗೆ ಮನೆ ಕತ್ತೀನಿ. ಸರಿ ಆಯ್ತು, ಮನಿಕೋ. ಆಮೇಲೆ ಏನೇನು ಬೇಕು ಇಕ್ಕಿಸ್ಕೊ ಊಟ ಮಾಡಿ. ಏನು ನಾಚ್ಕೋಬೇಡ ನೀನು. ಹೊಟ್ಟೆ ತುಂಬ ಊಟ ಮಾಡಲ. ಹೊಟ್ಟೆ ಸುರೆ ಊಟ ಮಾಡೋ ಹೊಚ್ಕಟ್ಟಾಗಿ ರಕ್ತಪಕ್ತ ಎಲ್ಲ ಹೋಗದೆ. ಅದೆಲ್ಲ ಇದಾಗಬೇಕು ತಿರ್ಗವ. ಹೊಚ್ಕಟ್ಟಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರು. ತಲೆಗೆಸ್ಕೊಬೇಡ ಹಾಕುವೆ. ಸರಿ ಆಯ್ತು ಬಿಡವ, ನನಗೆ ನಾಚ್ಕೊಳಕ್ಕೆ ನನ್ನ ಕಂಡರ್ ಮನೆ ನಮ್ಮಲ್ಲಿ ಇರಕ್ಕೆ ನಾನು. ಸರಿ ಬಿಡು ಆಯ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.